ಓಂ ಶಾಂತಿ. ಡೇಟ್ ಆಗಿದೆ 25/6/1970. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. ವ್ಯಕ್ತ और ಅವ್ಯಕ್ತ ವತನ್ ಕಿ ಭಾಷಾ ಮೇ ಅಂತರ್. ವ್ಯಕ್ತ ಮತ್ತು ಅವ್ಯಕ್ತ ವತನದ ಭಾಷೆಯಲ್ಲಿ ಏನು ಅಂತರ ಇದೆ? व्यक्त लोक में रहते अव्यक्त वतन की भाषा जान सकते हो. ವ್ಯಕ್ತ ಲೋಕದಲ್ಲಿ ಇದ್ದು ಅವ್ಯಕ್ತ ದೇಶದ ಭಾಷೆಯನ್ನು ತಿಳ್ಕೊಂಡಿದ್ದೀರೇನು ಅಂತಾರೆ ಬಾಬಾ. ಅವ್ಯಕ್ತ ವತನ್ ಕಿ ಭಾಷಾ ಕೌನ್ಸಿ ಹೋತಿ ಹೇ? ಅವ್ಯಕ್ತ ದೇಶದ ಭಾಷೆ ಹೇಗಿರ್ತದೆ? ಕಬ್ ಅವ್ಯಕ್ತ ವತನ್ ಕಿ ಭಾಷಾ ಸುನಿ ಹೇ? ಯಾವಾಗಲಾದರೂ ಅವ್ಯಕ್ತ ದೇಶದ ಭಾಷೆ ಕೇಳಿದ್ದೀರಾ? अभी तो अव्यक्त को व्यक्त लोक के निवासियों के लिए अव्यक्त आधार ले व्यक्त देख की रीति मुआफिक बोलना पड़ता है. ಈಗ अभी तो ಈಗ ಅವ್ಯಕ್ತಕ್ಕೋ ವ್ಯಕ್ತ ಲೋಕಕ್ಕೆ, ಅವ್ಯಕ್ತವನ್ನು ವ್ಯಕ್ತ ಲೋಕದ ನಿವಾಸಿಗಳಿಗಾಗಿ ಅವ್ಯಕ್ತ ಆಧಾರ ತೆಗೆದುಕೊಂಡು ವ್ಯಕ್ತ ದೇಖಕ್ಕೆ ವ್ಯಕ್ತ ದೇಖ ಕಿ ರೀತಿ ಮುಆಫಿಕ್ ಬೋಲ್ನಾ ಹೇ. ಬಾಬಾ ಹೇಳ್ತಾರೆ, ಅವ್ಯಕ್ತದ ಆಧಾರ ತೆಗೆದುಕೊಂಡು ವ್ಯಕ್ತ ರೀತಿಯ ಮುಖಾಂತರ ಏನು ಮಾಡಬೇಕು? ಹೇಳಬೇಕು. ವಹಾ ಅವ್ಯಕ್ತ ವತನ್ ಮೇ ತೋ ಏಕ್ ಸೆಕೆಂಡ್ ಮೇ ಬಹುತ್ ಕುಚ್ ರಹಸ್ಯ ಸ್ಪಷ್ಟ ಹೋ ಜಾತೆ ಹೇ. ಅವ್ಯಕ್ತ ವತನದಲ್ಲಿ ಒಂದೇ ಸೆಕೆಂಡ್ನಲ್ಲಿ ಬಹಳಷ್ಟು ವಿಷಯಗಳ ರಹಸ್ಯಗಳು ಏನಾಗ್ಬಿಡ್ತವೆ? ಏಕ್ದಮ್ ಸ್ಪಷ್ಟ ಆಗಿಬಿಡ್ತವೆ. यहाँ आपकी दुनिया में बहुत बोलने के बाद स्पष्ट होता है. ಇಲ್ಲೇನಾಗ್ತದೆ? ಏನೋ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಬಹಳಷ್ಟು ಸ್ಪಷ್ಟತೆಯನ್ನು ಮಾಡಬೇಕಾಗ್ತದೆ, ಹೇಳಬೇಕಾಗ್ತದೆ. ಯಾವಾಗ ಏನಾಗ್ತದೆ? ಸ್ಪಷ್ಟ ಆಗ್ತದೆ. यह है फ़र्क. व्यक्त भाषा और अव्यक्त बाप दादा के इशारों से यह समझ सकते हो कि आज बाप दादा क्या देख रहे हैं. ಬಾಬಾ ಹೇಳ್ತಾರೆ, ಇದು ಒಂದು ಫರ್ಕ್ ಆಗ್ತದೆ. ಏನು? ವ್ಯಕ್ತ ಮತ್ತು ಅವ್ಯಕ್ತ ಭಾಷೆಯಲ್ಲಿ ಅಂತರ ಇದೆ. ಅವ್ಯಕ್ತ ದೇಶದಲ್ಲಿ ಯಾವುದೇ ಒಂದು ಸೂಕ್ಷ್ಮ ವಸ್ತು ಸ್ಪಷ್ಟ ಆಗ್ತದೆ, ಆದರೆ ಇಲ್ಲಿ ಬಹಳಷ್ಟು ಸಲ ಹೇಳಿದಾಗ ಸ್ಪಷ್ಟ ಆಗ್ತದೆ. ವ್ಯಕ್ತ ಭಾಷಾ और ಅವ್ಯಕ್ತ ಬಾಪ್ ದಾದಾಕ್ಕೆ ಇಶಾರೋं से. ವ್ಯಕ್ತ ಭಾಷೆ ಅವ್ಯಕ್ತ ಬಾಪ್ ದಾದಾರವ್ರದ್ದು ಇಶಾರೆಯಿಂದ ಯಹ ಸಮಜ್ ಸಕ್ತೆ ಹೋ, ಇದನ್ನು ತಿಳ್ಕೊಳ್ಬೋದು. ಏನು? ಆಜ್ ಬಾಪ್ ದಾದಾ ಕ್ಯಾ ದೇಖ್ ರಹೆ ಹೇ. ಬಾಬಾನ ದೃಷ್ಟಿಯಿಂದನೇ ಬಾಬಾ ನಮಗೇನು ಹೇಳ್ತಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಅಂತಾರೆ ಬಾಬಾ. ಜೈಸೆ ಸೈನ್ಸ್ ದ್ವಾರ ಕहाँ ಕहाँ ಬಾತೆ ಕहाँ ಕहाँ ಕೆ ದೃಶ್ಯ ಕ್ಯಾಚ್ ಕರ್ ಸಕ್ತೆ ಹೇ. ಹೇಗೆ ವಿಜ್ಞಾನದ ಮುಖಾಂತರ ಎಲ್ಲೆಲ್ಲಿಯೋ ದೃಶ್ಯಗಳನ್ನು ಏನು ಮಾಡ್ಬೋದು? ಕ್ಯಾಚ್ ಮಾಡ್ಬೋದು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ವಿಜ್ಞಾನದವರು ಎಲ್ಲೆಲ್ಲಿಯ ದೃಶ್ಯಗಳನ್ನು ಏನು ಮಾಡ್ತಾರೆ? ಇಲ್ಲೇ ಕೂತ್ಕೊಂಡೆ ಕ್ಯಾಚ್ ಮಾಡ್ತಾರೆ. ಈಗೆಲ್ಲ ಡ್ರೋನ್ ಬಂದಿದ್ದಾವೆ. ಡ್ರೋನನ್ನು ಮೇಲೆ ಬಿಟ್ಟರೆ ಎಷ್ಟು ದೂರದಲ್ಲಿ ಏನೇನು ನಡೀತಿದೆಯೋ ಎಲ್ಲವನ್ನು ನಾವು ನೋಡ್ಬೋದು. वैसे आप लोग अव्यक्त स्थिति के आधार से सम्मुख की बातों को कैच नहीं कर सकते हो. ಹಾಗೆಯೇ ತಾವು ಕೂಡ ಅವ್ಯಕ್ತ ಸ್ಥಿತಿಯ ಆಧಾರದಿಂದ ಎದುರುಗಡೆಯ ಮಾತುಗಳನ್ನು ಕ್ಯಾಚ್ ಮಾಡೋಕ್ಕಾಗೋದಿಲ್ವೇನು? 3 ಬಾತೆ ದೇಖ್ ರಹೆ ಹೇ. ಬಾಬಾ 3 ಮಾತುಗಳನ್ನು ನೋಡ್ತಿದ್ದಾರೆ. ವಹ ಕೌನ್ಸಿ? ಅವು ಯಾವುವು? ಬಾಪ್ ದಾದಾ ಆಜ್ ಯಹಿ ದೇಖ್ ರಹೆ ಹೇ ಕಿ ಹರೇಕ್ ಕहाँ ತಕ್ ಚಕ್ಕರ್ ಬನಾ ಹೇ. ಬಾಪ್ ದಾದಾ ನೋಡ್ತಿದ್ದಾರೆ, ತಾವೆಲ್ಲರೂ ಎಲ್ಲಿಯವರೆಗೆ ಚಕ್ಕರ್ ಆಗಿದ್ದೀರಾ? ಚಕ್ಕರ್ ಅಂದರೆ ಚೆಕ್ ಮಾಡುವಂಥವ್ರು. और चक्कर के साथ मेकर कहाँ तक बने हैं. ಚೆಕ್ ಆ್ಯಂಡ್ ಚೇಂಜ್ ಅಂತ ಹೇಳ್ತಾರಲ್ಲ ಬಾಬಾ. ಚೆಕ್ ಆ್ಯಂಡ್ ಚೇಂಜ್. ಚೆಕ್ ಮಾಡ್ಕೊಳ್ಳೋದು, ಪರಿವರ್ತನೆ ಆಗೋದು, ಚೆಕ್ ಮಾಡ್ಕೊಳ್ಳೋದು, ಪರಿವರ್ತನೆ ಆಗೋದು. ಇದು ಎಲ್ಲಿ ತನಕ ಬಂದಿದೆ? ಮೇಕರ್ ಆಗಬೇಕು, ಚಕ್ಕರ್ ಆಗಬೇಕು, ಮೇಕರ್ ಆಗಬೇಕು. ಜಿತನಾ ಜೋ ಚಕ್ಕರ್ ಹೋಗಾ ಉತನಾ ಮೇಕರ್ ಬನ್ ಸಕ್ತಾ ಹೇ. ನೀವು ನಿಮ್ಮನ್ನು ಎಷ್ಟು ಚೆಕ್ಕಿಂಗ್ ಮಾಡ್ತಾ ಹೋಗ್ತೀರೋ ಅದನ್ನೇನು ಮಾಡಬೇಕು? ನೀವು चेंज ಮಾಡಿ ಮೇಕರ್ ಆಗಬೇಕು ಅಂತಾರೆ ಬಾಬಾ. उतना मेकर बन सकता है। इस समय आप लॉ मेकर भी हो और न्यू वर्ल्ड
के मेकर भी हो और पीस मेकर भी हो. ಬಾಬಾ ಮೇಕರ್, 3 ತರಹ ಮೇಕರ್ ಅಂದರೆ ಮಾಡುವಂಥವ್ರು, ನೀವೇ ಮಾಡುವಂಥವ್ರು. ಏನೇನು ಮಾಡ್ತೀರಾ? ಲಾ ಮೇಕರ್, ನಿಯಮಗಳನ್ನು ತಯಾರು ಮಾಡ್ತೀರಾ. ನ್ಯೂ ವರ್ಲ್ಡನ್ನು ಹೊಸ ಜಗತ್ತನ್ನು ಸೃಷ್ಟಿ ಮಾಡ್ತೀರಾ. ಪೀಸ್ ಮೇಕರ್, ಸೃಷ್ಟಿನಲ್ಲಿ ಶಾಂತಿಯನ್ನು ಸೃಷ್ಟಿ ಮಾಡ್ತೀರಾ. ಲೇಕಿನ್ ಮೇಕರ್ ಕೆ ಸಾಥ್ ಚಕ್ಕರ್ ಜರೂರ್ ಬನನಾ ಹೈ. ಮೇಕರ್ ಜೊತೆಗೆ ಏನಾಗಬೇಕು? ನೀವು ಚಕ್ಕರ್ ಆಗಬೇಕು. ಏನಾದರೂ ತಯಾರು ಮಾಡಬೇಕಾದ್ರೆ ಕರೆಕ್ಟ್ ಇದೆಯೋ ಇಲ್ಲೋ, ಸರಿ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ತಾ ಮಾಡ್ತಾ ಹೋಗಬೇಕು ಅಂತಾರೆ ಬಾಬಾ. ಲೇಕಿನ್ ಮೇಕರ್ ಕೆ ಸಾಥ್ ಚಕ್ಕರ್ ಜರೂರ್ ಬನನಾ ಹೈ. ವಿಶೇಷ ಕ್ಯಾ ಚೆಕ್ ಕರ್ನಾ ಹೈ? ವಿಶೇಷವಾಗಿ ಏನು ಚೆಕ್ ಮಾಡಬೇಕು? ಯಹಿ ಸರ್ವಿಸ್ ಅಬ್ ರಹಿ ಹುಯಿ ಹೈ ಜಿಸ್ಸೆ ನಾಮ್ ಬಾಲಾ ಹೋನಾ ಹೈ. ಇದೇ ಸರ್ವಿಸ ಉಳಿದಿದೆ, ಇದರಿಂದ ನಿಮ್ಮ ಹೆಸರು ಏನಾಗುತ್ತೆ? ಪ್ರಸಿದ್ಧಿ ಆಗ್ತದೆ. ವಹ ಚಕ್ಕರ್ಸ್ ಕ್ಯಾ ಚೆಕ್ ಕರೆ ಹೈ? ಅವರೆಲ್ಲ ಚಕ್ಕರ್ಸ್ ಏನು ಚೆಕ್ ಮಾಡ್ತಾರೆ? ಅಡಲ್ಟ್ರೇಷನ್ ಕರ್ನೆ ವಾಲೆ. ಬಾಬಾ ಹೇಳ್ತಾರೆ, ಜೋ ಹೈ ಉನ್ಹೋಂಕೆ ಪಾಸ್ ಆಲ್ ಮೈಟಿ ಗೌರ್ಮೆಂಟ್ ಕಾ ಚಕ್ಕರ್ ಬಂದ್ಕರ್ ಜಾओ. ಬಾಬಾ ಹೇಳ್ತಾರೆ, ನೀವೇನಾಗಿದ್ದೀರಾ? ಆಲ್ ಮೈಟಿ, ಶಕ್ತಿವಂತರಾಗಿ, ಗೌರ್ಮೆಂಟ್ ಕಾ ಚಕ್ಕರ್ ಬಂದ್ ಕರ್ ಜಾओ, ಸರ್ಕಾರವನ್ನು ಚಕ್ಕರಾಗಿ ಹೋಗಿ. ಜೈಸೆ ಉಸ್ ಗೌರ್ಮೆಂಟ್ ಕೆ ಚಕ್ಕರ್ಸ್ ವ इंस्पेक्टर्स कोई के पास जाते हैं तो वह अपना भेद बता नहीं देते हैं. ಬಾಬಾ ಹೇಳ್ತಾರೆ, ಗೌರ್ಮೆಂಟ್ ಚಕ್ಕರ್ಸ್ ಇರ್ತಾರಲ್ಲ, ಇನ್ಸ್ಪೆಕ್ಟರ್ಸ್ ಇರ್ತಾರಲ್ಲ, ಅವ್ರ ಕೊಯ್ ಕೆ ಪಾಸ್ ಜಾತೆ ಹೇ ತೋ ವಹ, ಯಾರ ಹತ್ರ ಹೋದರೂ ಕೂಡ ಅವರು ಹೇಳೋದಿಲ್ಲ ನಾವೇನಿದ್ದೀವಿ ಅಂತ. ಇಸ್ ರೀತಿ ಸೆ ಪಾಂಡವ್ ಗೌರ್ಮೆಂಟ್ ಕೆ ಅಥಾರಿಟಿ ಸೆ ಚಕ್ಕರ್ಸ್ ಬಂದ್ ಕರ್ ಜಾओ. ಇದೇ ರೀತಿಯಿಂದ ಪಾಂಡವ್ ಗೌರ್ಮೆಂಟ್ ಆಗಿ, ಅಥಾರಿಟಿಯಿಂದ ಚಕ್ಕರ್ಸ್ ಆಗಿ ಹೋಗಿ. जो वह देखने से ही अपनी करेक्शन अल्ट्रेशन से घबराएंगे. ಬಾಬಾ ಹೇಳ್ತಾರೆ, ಆವಾಗ ಜೋ ವಹ ದೇಖನೆ ಸೆ, ಅವರು ನೋಡೋದ್ರಿಂದನೇ ಕರೆಕ್ಷನ್ ಮಾಡ್ಕೊಳ್ತಾರೆ, ಚೇಂಜ್ ಮಾಡ್ಕೋತಾರೆ. ಘಬರಾಯಂಗೆ ಅವ್ರು ಫಿರ್ ಸಿರ್ ಚುಕ್ಕಾಯಂಗೆ, ಹೆದರ್ತಾರೆ ಮತ್ತು ತಲೆ ಕೆಳಗೆ ಮಾಡ್ತಾರೆ. ಅಬ್ ಯಹ ಸರ್ವಿಸ್ ರಹಿ ಹುಯಿ ಹೈ, इससे ही नाम बाला होना है. एक ने भी सिर झुकाया तो अनेकों के सिर झुक जाएंगे. ಬಾಬಾ ಹೇಳ್ತಾರೆ, ಇದರಿಂದ ನಿಮ್ಮ ಹೆಸರು ಪ್ರಸಿದ್ಧಿ ಆಗ್ತದೆ. ಏಕ್ನೇ ಭೀ ಸಿರ್ ಝುಕಾಯ, ಒಬ್ಬರು ತಲೆ ಕೆಳಗೆ ಮಾಡಿದ್ರೆ ಅನೇಕೋಂಕೆ ಸಿರ್ ಝುಕ್ ಜಾಯಂಗೆ, ಅನೇಕರ ತಲೆನೂ ಕೆಳಗಾಗ್ತದೆ. ಪಾಂಡವ್ ಗೌರ್ಮೆಂಟ್ ಕಿ ಅಥಾರಿಟಿ ಬಂದ್ ಕರ್ ಜಾನಾ ಅವ್ರ ಲಲ್ಕಾರ್ ಕರ್ನಾ ಅಬ್ ಸಮझा. ನೀವೇನು ಪಾಂಡವ್ ಗೌರ್ಮೆಂಟ್ ಇದ್ದೀರಲ್ಲ, ಅಥಾರಿಟಿಯಿಂದಾಗಿ ಹೋಗಿ ಲಲ್ಕಾರ್ ಕರ್ನಾ, ತಿಳಿತಾ ಈಗೇನು ಮಾಡಬೇಕು ಅಂತ. ಅಪನಾ ಭೀ ಚಕ್ಕರ್ ಬನನಾ ಹೈ ಸರ್ವಿಸ್ ಮೇ ಭೀ, ನಿಮ್ಮಷ್ಟಕ್ಕೆ ನೀವು ಚಕ್ಕರ್ ಆಗಬೇಕು, ಸರ್ವಿಸ್ನಲ್ಲಿನೂ ಚಕ್ಕರ್ ಆಗಬೇಕು. ಜೋ ಜಿತನಾ ಚಕ್ಕರ್ ಅವ್ರ ಮೇಕರ್ ಬಂತಾ ಹೈ ವಹಿ ಫಿರ್ ರೂಲರ್ ಭೀ ಬಂತಾ ಹೈ. ಯಾರು ಎಷ್ಟೆಷ್ಟು ಚೆಕ್ ಮಾಡ್ತಾ ಮೇಕರ್ ಆಗ್ತಾ ಹೋಗ್ತಾರೋ ಅವರೇ ರೂಲರ್, ಅಂದರೆ ನಿಯಮಗಳನ್ನು ಮಾಡುವಂಥವ್ರು. तो कहाँ तक चक्कर बने हैं और ಮೇಕರ್ಸ್ ಬನೆ हैं और कहाँ तक ರೂಲರ್ಸ್ ಬನೆ हैं. ಹಾಗಾದರೆ ಎಷ್ಟು ಚೆಕಿಂಗ್ ಮಾಡ್ಕೊಳ್ತೀರಾ, ಎಷ್ಟು ಸೃಷ್ಟಿ ಮಾಡ್ತೀರಾ, ಎಷ್ಟು ನೀವು ನಿಯಮಗಳನ್ನು ತಯಾರು ಮಾಡ್ತೀರಾ. ಯಹ ಬಾತೆ ಏಕ್ ಕಿ ದೇಖ್ ರಹೆ ಹೇ, ಯಹ ಬಾತೆ ಏಕೇಕ ಕಿ ದೇಖ್ ರಹೆ ಹೇ. ಈ ಎಲ್ಲ ಮಾತುಗಳನ್ನು ಒಬ್ಬೊಬ್ಬರದು ಎಷ್ಟೆಷ್ಟಿದೆ ಅಂತ ಬಾಬಾ ನೋಡ್ತಿದ್ದಾರೆ. जब अपने को इन 3 रूपों में स्थित करेंगे तो फिर छोटी छोटी बातों में समय नहीं जाएगा. ಯಾವಾಗ ಈ 3 ಮಾತುಗಳಲ್ಲಿ ಸ್ಥಿತ ಆಗ್ತಿರೋ, ಸಣ್ಣ ಸಣ್ಣ ಮಾತುಗಳಲ್ಲಿ ಸಮಯ ಹೋಗೋದಿಲ್ಲ ಅಂತಾರೆ ಬಾಬಾ. ಯಾವುದು? ಚಕ್ಕರ್, ಮೇಕರ್, ರೂಲರ್. जब है ही औरों के भी करेक्शन अडल्ट्रेशन चेक करने वाले तो अपने पास भी करेक्शन अडल्ट्रेशन रह सकती है. तो यह नशा रहना चाहिए कि हम इन तीनों ही स्थितियों में कहाँ तक स्थित रह सकते हैं. ಅದಕ್ಕೆ ಬಾಬಾ ಹೇಳ್ತಾರೆ, ನಾವು ಕರೆಕ್ಷನ್ ಮಾಡ್ಕೋಬೇಕು. ಕರೆಕ್ಷನ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು? ಚಕ್ಕರ್ ಆಗಬೇಕು ಅಂತಾರೆ ಬಾಬಾ. ಚಕ್ಕರ್, ಮೇಕರ್, ರೂಲರ್. ಇದು ನಶೆ ಇರಬೇಕು. ನಮ್ಮ ಸ್ಥಿತಿ ಎಲ್ಲಿ ತನಕ ಇದೆ? ಕहाँ तक स्थित रह सकते हैं. रूलर्स जो होते हैं वह किसके अधीन नहीं होते हैं. ಯಾರು ರೂಲರ್ಸ್ ಆಗಿರ್ತಾರೋ ಅವರು ಯಾರ ಅಧೀನಲ್ಲಿ ಇರೋದಿಲ್ಲ. ಅಧಿಕಾರಿ ಹೋತೆ हैं वह कब किसके अधीन नहीं हो सकते.
तो फिर माया के अधीन कैसे होंगे? ಯಾವಾಗ ಅಧಿಕಾರಿಪನ್ ಇರ್ತದೋ, ಯಾರ ಅಧೀನದಲ್ಲಿ ಬರೋದಿಲ್ಲ ಅವರು ಮಾಯೆಯ ಅಧೀನದಲ್ಲಿನೂ ಕೂಡ ಬರೋದಿಲ್ಲ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅಧಿಕಾರ ಕೋ ಭೂಲ್ನೆ ಸೆ ಅಧಿಕಾರಿ ನಹಿ ಸಮಜ್ತೆ. ನೀವು ನಾನು ಅಧಿಕಾರಿ ಅಂತ ಮರೆಯೋದ್ರಿಂದ ಅಧಿಕಾರಿ ಅಂತ ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಅಧಿಕಾರಿ ನ ಸಮಜ್ನೆ ಸೆ ಅಧೀನ್ ಹೋ ಜಾತೆ ಹೇ. ನನ್ನನ್ನು ನಾನು ಅಧಿಕಾರಿ ಅಂತ ತಿಳ್ಕೊಂಡಿಲ್ಲ ಅಂದರೆ ಅಧೀನ ಆಗಿಬಿಡ್ತೀರಾ. जितना अपने को अधिकारी समझेंगे उतना उदार चित्त जरूर बनेंगे. ಎಷ್ಟೆಷ್ಟು ನೀವು ಅಧಿಕಾರಿ ಅಂತ ತಿಳ್ಕೊಳ್ತೀರೋ ಅಷ್ಟು ಉದಾರ ಚಿತ್ ಜರೂರ್ ಆಗ್ತೀರಾ. ಜಿತನಾ ಉದಾರ ಚಿತ್ ಬಂತಾ ಉತನಾ ವಹ ಉದಾಹರಣ ಸ್ವರೂಪ ಬಂತಾ ಹೇ. ಎಷ್ಟೆಷ್ಟು ಉದಾರ ಚಿತ್ತ ಆಗ್ತಾ ಹೋಗ್ತೀರೋ ಅಷ್ಟು ಉದಾಹರಣ ಸ್ವರೂಪ ಆಗ್ತೀರಾ. ಅನೇಕೋಂ ಕೆ ಲಿಯೇ ಉದಾರ ಚಿತ್ बनने के लिए ಅಧಿಕಾರಿ बनना पड़े. ಉದಾರ ಚಿತ್ತ ಆಗಬೇಕು ಅಂತಂದರೆ ಅಧಿಕಾರಿ ಆಗಬೇಕಾಗ್ತದೆ. ಅಧಿಕಾರ का अर्थ ही है कि ಅಧಿಕಾರ ಸದೈವ್ ಯಾದ್ ರಹೆ. ಅಧಿಕಾರದ ಅರ್ಥ ಏನಾಗಿದೆ? ಯಾವಾಗಲೂ ಅಧಿಕಾರ ನೆನಪಿರಬೇಕು. तो फिर उदाहरण स्वरूप बनेंगे. जैसे बाप दादा उदाहरण रूप बने. ಹಾಗಾದರೆ ಉದಾಹರಣ ಸ್ವರೂಪ ಆಗ್ತಿರೇನು? ಬಾಪ್ ದಾದಾ ಎಲ್ಲರಿಗೂ ಏನಾದರೂ ಉದಾಹರಣೆ ಆದರು, ಎಕ್ಸಾಂಪಲ್ ಆದರು. वैसे आप भी सभी भी अनेकों के लिए उदाहरण रूप बनेंगे. उदार चित्त रहने वाले भी उदाहरण भी बनता और अनेकों का सहज ही उद्धार भी कर सकता है. ಮತ್ತೆ ಹೇಳ್ತಾರೆ ಬಾಬಾ, ಉದಾರ್ ಚಿತ್ತಾದರೆ ಉದಾಹರಣ ಆಗ್ತೀರಾ, ಉದಾಹರಣ ಆದರೆ ಅನೇಕರ ಉದ್ಧಾರ ಮಾಡ್ತೀರಾ ಅಂತ ಹೇಳ್ತಾರೆ ಬಾಬಾ. समझा? जब कोई में माया प्रवेश करती है तो पहले किस रूप में माया आती है? ಮಾಯೆ ಯಾವಾಗ ಪ್ರವೇಶ ಮಾಡ್ತದೆ ಅಂತಂದರೆ ಅದು ಯಾವ ರೂಪದಲ್ಲಿ ಬರ್ತದೆ? ಹರೇಕ್ನೇ ಅಪನಾ ಅಪನಾ ವಿಚಾರ ಸುನಾಯ. ಪಹಲೆ ಮಾಯಾ ಭಿನ್ನ ಭಿನ್ನ ರೂಪ ಸೆ ಆಲಸ್ಯ ಹಿ ಲಾತಿ ಹೇ. ಮಾಯೆ ಫಸ್ಟ್ ಯಾವ ರೀತಿಯಲ್ಲಿ ಬರ್ತದೆ? ವಿವಿಧ ರೀತಿಯ ಆಲಸ್ಯದ ರೂಪದಲ್ಲಿ ಬರ್ತದೆ. ಆಲಸ್ಯನೂ ಕೂಡ ಏನಾಗಿದೆ? ಮಾಯೆ. ದೇಹ ಅಭಿಮಾನ ಮೇ ಭಿ ಪೆಹಲಾ ರೂಪ ಆಲಸ್ಯ ಕಾ ಧಾರಣ ಕರ್ತಿ ಹೇ. ದೇಹ ಅಭಿಮಾನದಲ್ಲಿನೂ ಕೂಡ ಮೊದಲೇ ರೂಪ ಏನಾಗಿರ್ತದೆ? ಆಲಸ್ಯ. ಉಸ್ ಸಮಯ ಶ್ರೀಮತ್ ಲೇಕರ್ ವೆರಿಫೈ कराने का ಆಲಸ್ಯ करते हैं, फिर ದೇಹ ಅಭಿಮಾನ बढ़ता जाता है. ಬಾಬಾ ಹೇಳ್ತಾರೆ, ಆ ಸಮಯದಲ್ಲಿ ಶ್ರೀಮತ್ ತೆಗೆದುಕೊಂಡು ವೆರಿಫೈ ಮಾಡಬೇಕಾಗ್ತದೆ. ಇಲ್ಲ ಅಂತಂದರೆ ಆಲಸ್ಯ ಬಂದ್ಬಿಡ್ತದೆ, ದೇಹಾಭಿಮಾನ ಹೆಚ್ಚಾಗಿಬಿಡ್ತದೆ. और सभी बातों में भिन्न भिन्न रूप से पहले ಆಲಸ್ಯ ರೂಪ ಆತಾ ಹೇ. ಮೊದಲು ಮಾಯ ಬರಬೇಕು ಅಂತಂದರೆ ಫಸ್ಟ್ ಏನು ಬರ್ತದೆ? ಆಲಸ್ಯ ರೂಪದಲ್ಲಿ ಬರ್ತದೆ. ಆಲಸ್ಯಮಾನ ಕ್ಯಾ? ಸುಸ್ತಿ और ಉದಾಸಿ. ಆಲಸ್ಯ ಅಂದ್ರೇನು? ಸುಸ್ತಾಗೋದು, ಉದಾಸಿನಲ್ಲಿ ಬರೋದು. ಈಶ್ವರೀಯ ಸಂಬಂಧ ಸೇ ದೂರ कर देती है. ಈ ಆಲಸ್ಯ ಸುಸ್ತಿ ಏನು ಮಾಡ್ತದೆ? ಪರಮಾತ್ಮನ ಸಂಬಂಧದಿಂದ ದೂರ ತಗೊಂಡು ಹೋಗ್ಬಿಡ್ತದೆ. साकार संबंध से व बुद्धि के संबंध से व सहयोग लेने के संबंध से दूर कर देती है. ಸಾಕಾರ ಸಂಬಂಧದಿಂದ ಅಥವಾ ಬುದ್ಧಿ ಸಂಬಂಧದಿಂದ ಏನು ಮಾಡ್ತದೆ? ಸಹಯೋಗದಿಂದ ಸಂಬಂಧದಿಂದ ದೂರ ಕರ್ಕೊಂಡು ಹೋಗ್ಬಿಡ್ತದೆ. इस सुस्ती आने के बाद फिर विकराल रूप क्या होता है? ಮೊದಲು ಸುಸ್ತಿ ಬರ್ತದೆ, ಆಲಸ್ಯ ಬರ್ತದೆ, ಮುಂದೆ ವಿಕರಾಲ ರೂಪ ತಗೊಂಡ್ಬಿಡ್ತದೆ. ಏನು? ದೇಹ ಅಹಂಕಾರ ಮೇ ಪ್ರತ್ಯಕ್ಷ ರೂಪ ಮೇ ಆ ಜಾತಾ ಹೇ. ದೇಹದ ಅಹಂಕಾರ ಪ್ರತ್ಯಕ್ಷ ರೂಪದಲ್ಲಿ ಬಂದ್ಬಿಡ್ತದೆ. ಪಹಲೆ ಛಟೆ ವಿಕಾರ ಸೆ ಶುರು ಹೋತೆ ಹೇ. ज्ञानी तो आत्मा वत्सों में लास्ट नंबर अर्थात सुस्ती के रूप से शुरू होती है. ಸುಸ್ತಿ ಮೇ ಫಿರ್ ಕೈಸೆ ಸಂಕಲ್ಪ ಉಠೆಂಗೆ? ಮೊದಲು ಸುಸ್ತಾಗ್ತದೆ, ಆಲಸ್ಯ ಬರ್ತದೆ, ಆಮೇಲೆ ಸಂಕಲ್ಪ ಶುರು ಆಗ್ತವೆ. ವರ್ತಮಾನ ಇಸಿ ರೂಪ ಸೆ ಮಾಯಾ ಕಿ ಪ್ರವೇಶತಾ ಹೋತಿ ಹೇ. ವರ್ತಮಾನದಲ್ಲಿ ಇದೇ ರೀತಿಯಿಂದ ಮಾಯೆ ಪ್ರವೇಶ ಆಗ್ತದೆ. ಇಸ್ ಪರ್ ಬಹುತ್ ಧ್ಯಾನ್ ದೇನಾ ಹೇ. ಇದರ ಮೇಲೆ ಬಹಳಷ್ಟು ಗಮನ ಕೊಡಬೇಕು. ಇಸ್ ಛಟೆ ರೂಪ ಮೇ ಮಾಯಾ ಭಿನ್ನ ಭಿನ್ನ ಪ್ರಕಾರ ಸೆ ಆನೆ ಕಿ ಕೋಶಿಶ್ ಕರ್ತಿ ಹೇ. ಸುಸ್ತಿ ಭೀ ಭಿನ್ನ ಭಿನ್ನ ರೂಪ ಹೋತೆ ಹೇ. ಸುಸ್ತಾಗೋದಂದ್ರೆ ಅದಕ್ಕೂ ಬಹಳಷ್ಟು ರೂಪ ಇದಾವೆ ಅಂತಾರೆ ಬಾಬಾ. शारीरिक सुस्ती, मानसिक सुस्ती, दोनों संबंध में भी माया आ सकती है. कोई सोचते हैं चलो अब नहीं तो फिर कब यह कर लेंगे. ಇನ್ನು ಕೆಲವ್ರು ಏನು ಯೋಚನೆ ಮಾಡ್ತಾರೆ, ಆಯ್ತು ಬಿಡ್ರಿ ಇವತ್ತು ಬಿಡ್ರಿ ಮತ್ತೆ ಯಾವಾಗಾರ ಮಾಡೋಣ. ಜಲ್ದಿ ಕ್ಯಾ ಪಡಿ ಹೇ, ಅಷ್ಟು ಅರ್ಜೆಂಟ್ ಏನಿದೆ. ऐसे ऐसे बहुत रॉयल रूप से माया आती है.
ಈ ಥರ ಮಾಯೆ ರಾಯಲ್ ರೂಪದಲ್ಲಿ ಬರ್ತದೆ. कई यह भी सोचते हैं कि अव्यक्त स्थिति इस पुरुषार्थी जीवन में 6-8 घंटा रहे, यह हो ही कैसे सकता है. ಇನ್ನು ಕೈ ಯಹ ಭೀ ಸೋಚ್ತೆ ಹೇ, ಇನ್ನು ಈ ಥರನೂ ಯೋಚನೆ ಮಾಡ್ತಾರೆ. ಅವ್ಯಕ್ತ ಸ್ಥಿತಿ ಈ ಪುರುಷಾರ್ಥ ಜೀವನದಲ್ಲಿ 6-8 ಗಂಟೆ ಅದು ಹೇಗೆ ಸಾಧ್ಯ. ಯಹ ತೋ ಅಂತ್ ಮೇ ಹೋನಾ ಹೇ, ಇದು ಲಾಸ್ಟಿಗೆ ಆಗ್ತದೆ. ಯಹ ಭೀ ಸುಸ್ತಿ ಕಾ ರಾಯಲ್ ರೂಪ್ ಹೇ. फिर करूँगा, सोचूंगा, देखूंगा, यह सब सुस्ती है. ಅಮಲ್ ಮಾಡ್ತೀನಿ, ನೋಡ್ತೀನಿ, ಮಾಡಿದ್ರಾಯ್ತು, ಇದೆಲ್ಲ ಏನಾಗಿದೆ, ಸುಸ್ತಾಗಿದೆ. अब इसके चक्कर बनो, ಈಗ ಇದ್ರದ್ದು ಚಕ್ಕರ್ ಆಗಿ. कोई को भी रॉयल रूप में माया पीछे हटती तो नहीं है. ರಾಯಲ್ ರೂಪದಲ್ಲಿ ಮಾಯೆ ನಮ್ಮನ್ನು ಹಿಂದಕ್ಕೆ ಸರಿಸ್ತದೇನು. प्रवृत्ति की पालना तो करना ही है, लेकिन प्रवृत्ति में रहते वैराग्य वृत्ति में रहना है. ಪ್ರವೃತ್ತಿಯ ಪಾಲನೆ ಅಂತೂ ಮಾಡಲೇಬೇಕು, ವೈರಾಗ್ಯ ವೃತ್ತಿನಲ್ಲಿರಬೇಕು. ಯಹ ಭೂಲ್ ಜಾತೆ ಹೇ, ಇದು ಮರ್ತು ಬಿಡ್ತೀರಾ. ಆಧಿ ಬಾತ್ ಯಾದ್ ರಹತಿ ಹೇ, ಅರ್ಧ ನೆನಪಿರ್ತದೆ. ಆಧಿ ಬಾತ್ ಛೋಡ್ ದೇತೆ ಹೇ, ಇನ್ನು ಅರ್ಧ ಬಿಟ್ಬಿಡ್ತೀರಾ. ಬಹುತ್ ಸೂಕ್ಷ್ಮ ಸಂಕಲ್ಪೋं के रूप में पहले सुस्ती प्रवेश करती है. ಬಹಳಷ್ಟು ಸೂಕ್ಷ್ಮ ಸಂಕಲ್ಪ ರೂಪದಲ್ಲಿ ಸುಸ್ತಿ ಪ್ರವೇಶ ಮಾಡ್ತದೆ. ಇಸ್ಕೆ ಬಾದ್ ಫಿರ್ ಬಡಾ ರೂಪ್ ಲೇತಿ ಹೇ, ಮತ್ತೇನು ಮಾಡ್ತದೆ, ಹೆಚ್ಚಿನ ರೂಪ ತಗೊಳ್ತದೆ. ಅಗರ್ ಉಸಿ ಸಮಯ ಹಿ ಉನ್ಕೋ ನಿಕಾಲ್ ದೇ ತೋ ಜ್ಯಾದಾ ಸಾಮ್ನಾ ನ ಕರ್ನಾ ಪಡೆ. ಅದೇ ಸಮಯದಲ್ಲಿ ನೀವು ಅದನ್ನು ತೆಗೆದು ಬಿಟ್ಟರೆ ಹೆಚ್ಚು ಎದುರಿಸೋ ಅವಶ್ಯಕತೆ ಬೀಳೋದಿಲ್ಲ. ತೋ ಅಬ್ ಯಹ ಚೆಕ್ ಕರ್ನಾ ಹೇ कि तीव्र पुरुषार्थी बनने में व हाई जंप देने में किस रूप में माया सुस्त बनाती है. ಚೆಕ್ ಮಾಡ್ಕೊಳ್ಳಿ. ತೀವ್ರ ಪುರುಷಾರ್ಥಿ ಆಗಬೇಕು ಅಂತಂದರೆ ಹೈ ಜಂಪ್ ಮಾಡೋದ್ರಲ್ಲಿ ಯಾವ ರೂಪದ ಮಾಯಾ ಸುಸ್ತಿ ಮಾಡ್ತದೆ. माया का जो बाहरी रूप है उनको तो चेक करते हो, लेकिन इस रूप को चेक करना है. ಪಾಪ ಹೇಳ್ತಾರೆ, ಹೊರಗಿನ ಮಾಯ ರೂಪನ ಚೆಕ್ ಮಾಡ್ಕೊಳ್ತೀರಾ, ಆದರೆ ಈ ರೂಪದ ಚೆಕ್ ಮಾಡ್ಕೊಳ್ಳಿ. ಕೈ ಯಹ ಭೀ ಸೋಚ್ತೆ ಹೇ ಕಿ ಫಿಕ್ಸ್ ಸೀಟ್ಸ್ ಹಿ ಕಮ್ ಹೇ. ಇನ್ನು ಹಿಂಗೆ ಯೋಚನೆ ಮಾಡ್ತಾರೆ. ಫಿಕ್ಸ್ ಸೀಟ್ ಅಂದರೆ ಈಗೇನು ಬಾಬಾನ ಸೀಟ್ ಫಿಕ್ಸ್, ಬಾಬಾ ಮಮ್ಮನ ಸೀಟ್ ಫಿಕ್ಸ್ ಆಗಿದ್ದೀವಲ್ಲ ನಂಬರ್ 1, ಹಂಗೆ ಸೀಟ್ ಫಿಕ್ಸ್ ಆಗಿದಾವು, ನಾವೇನು ಬರ್ತೀವಿ ಆ ಸೀಟ್ನಲ್ಲಿ. ಈ ಥರ ಯೋಚನೆ ಮಾಡಿನೂ ಕೂಡ ಸುಸ್ತಿ ಆಗ್ತಾರೆ. तो औरों को आगे पुरुषार्थ में देख अपनी बुद्धि में सोच लेते हैं कि इतना आगे हम जा नहीं सकेंगे. ಬೇರೆದವರ ಪುರುಷಾರ್ಥ ನೋಡಿ ಮತ್ತೆ ಏನು ಮಾಡ್ತೀವಿ, ನಮ್ಮ ಬುದ್ಧಿನಲ್ಲಿ ನಾವೇನು ಇವರಷ್ಟು ಫಾಸ್ಟ್ ಹೋಗ್ಲಿಕ್ಕೆ ಆಗೋದಿಲ್ಲ. ಇಥನಾ ಹಿ ಠೀಕ್ ಹೈ, ಇಷ್ಟೇ ನಾವು ಹೆಚ್ಚಿಗೆ ಮಾಡೋಕ್ಕಾಗೋದಿಲ್ಲ. ಯಹ ಭೀ ಸುಸ್ತಿ ಕಾ ರೂಪ್ ಹೈ, ಇದನ್ನು ಸುಸ್ತು ಮಾಡ್ತದೆ. तो इन सभी बातों में अपने को चेंज कर लेना है. ಈ ಎಲ್ಲ ಮಾತುಗಳಿಂದ ತಮ್ಮನ್ನು ತಾವು ಚೇಂಜ್ ಮಾಡ್ಕೋಬೇಕು. तब ही लॉ मेकर्स व पीस ಮೇಕರ್ಸ್ ಬನ್ ಸಕೆಂಗೆ. ಆವಾಗ ನೀವೇನಾಗ್ತೀರಾ, ಲಾ ಮೇಕರ್ಸ್ ಮತ್ತು ಪೀಸ್ ಮೇಕರ್ಸ್ ಆಗ್ತೀರಾ. ವಾ ನ್ಯೂ ವರ್ಲ್ಡ್ ಮೇಕರ್ಸ್ ಬನ್ ಸಕೆಂಗೆ, ಅಥವಾ ನ್ಯೂ ವರ್ಲ್ಡ್ ಹೊಸ ಜಗತ್ತಿನ ಮೇಕರ್ಸ್ ಆಗ್ತೀರಾ. ಪೆಹಲೆ ಸ್ವಯಂ ಹೋ ಹಿ ನ್ಯೂ ನಹಿ ಬನಾಯಂಗೆ ತೋ ನ್ಯೂ ವರ್ಲ್ಡ್ ಮೇಕರ್ಸ್ ಕೈಸೆ ಬನೆಂಗೆ. ಮೊದಲು ನೀವೇ ಹೊಸತನ ಆಗಲಿಲ್ಲ ಅಂತಂದರೆ ಹೊಸ ಜಗತ್ತನ್ನು ಹೆಂಗೆ ತಯಾರು ಮಾಡ್ತೀರಾ. पहले तो खुद को बनाना है, न पुरुषार्थ में तीव्रता लाने का तनिका मालूम है, फिर उसमें ठहरते क्यों नहीं हो. बाबा ಹೇಳ್ತಾರೆ, पहले तो खुद को बनाना, पुरुषार्थ में तीव्रता लाने का तनिका मालूम है, फिर उसमें ठहरते क्यों नहीं हो. ತೀವ್ರ ಪುರುಷಾರ್ಥ ಹೆಂಗೆ ಮಾಡ್ಕೋಬೇಕು ಅಂತ ಗೊತ್ತಿದ್ರೆ ಅದರಲ್ಲಿ ಯಾಕೆ ನಿಲ್ಲೋದಿಲ್ಲ. जब तक अपने आप से कोई प्रतिज्ञा नहीं की है तब तक ಪರಿಪಕ್ವತಾ ಆ ನಹಿ ಸಕೆಂಗೆ. ತಮ್ಮಷ್ಟಕ್ಕೆ ತಾವು ಪ್ರತಿಜ್ಞೆ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಮಲ್ಲಿ ಪರಿಪಕ್ವತಾ ಬರೋದಿಲ್ಲ. ಜಬ್ ತಕ್ ಯಹಾ ಫಿಕ್ಸ್ ನಹಿ ಕರೆಂಗೆ ತಬ್ ತಕ್ ವಹಾ ಸೀಟ್ಸ್ ಫಿಕ್ಸ್ ನಹಿ ಹೋಂಗಿ. ನಾವೇ ಇಲ್ಲೇ ಫಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಿ ಫಿಕ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ಅಲ್ಲಿ ಫಿಕ್ಸ್ ಆಗೋದಿಲ್ಲ. ತೋ ಅಬ್ ಬತಾವ್ ಪುರುಷಾರ್ಥ ಮೇ ತೀವ್ರತಾ ಕಬ್ ಲಾಯಂಗೆ. ಈಗ ಹೇಳಿ, ಪುರುಷಾರ್ಥ ತೀವ್ರತೆ ಯಾವಾಗ ತಗೊಂಡು ಬರ್ತೀರಾ. ಅಭಿಸೆ म्यूजियम व प्रदर्शनी में जो स्लोगन सभी को सुनाते हो ना, ಮ್ಯೂಸಿಯಂನಲ್ಲಿ ಪ್ರದರ್ಶನಿನಲ್ಲಿ ಹೇಳ್ತಿರಲ್ಲ ಸ್ಲೋಗನ್ ಯಾವುದು, ಅಬ್ ನಹಿ ತೋ ಕಭಿ ನಹಿ, ಇಂದಿಲ್ಲದಿದ್ದರೆ ಇಂದೆಂದೂ ಇಲ್ಲ. ವಹ ಅಪ್ನೆ ಲಿಯೇ ಭಿ ಯಾದ್ ರಖೋ, ಕಬ್ ಕರ್ ಲೇಂಗೆ ಐಸಾ ನ ಸೋಚೋ, ಅಭಿ ಬನ್ ಕರ್ ದಿಖಾಯೆಂಗೆ.
ತಮಗಾಗಿ ಈ ಥರ ಯೋಚನೆ ಮಾಡಬೇಡಿ. ಯಾವಾಗ ಮಾಡೋದು ಅಂತ ಯೋಚನೆ ಮಾಡಬೇಡಿ. ಅಭಿ ಬನ್ಕರ್ ದಿಖಾಂಗೆ, ಹೀಗೆ ಮಾಡಿ ತೋರಿಸೋದು. ಜಿತನಾ ಪ್ರತಿಜ್ಞಾ ಕರೆಂಗೆ ಉತನಿ ಪರಿಪಕ್ವತಾ ವ ಹಿಮ್ಮತ್ ಆएगी. ಎಷ್ಟೆಷ್ಟು ಪ್ರತಿಜ್ಞೆ ಮಾಡ್ತಿರೋ ಅಷ್ಟು ಪರಿಪಕ್ವತೆಯ ಧೈರ್ಯ ಬರ್ತದೆ. और फिर सहयोग भी मिलेगा, ಆವಾಗ ನಿಮಗೆ ಸಹಯೋಗ ಸಿಗ್ತದೆ. आप पुराने हो इसलिए आपको सामने रख समझा रहे हैं. ನೀವು ಹಳಬರಿದ್ದೀರಾ, ಅದಕ್ಕೆ ನಿಮ್ಮ ಎದುರುಗಡೆ ಇದನ್ನು ಬಾಬಾ ಹೇಳಿ ತಿಳಿಸ್ತಾರೆ. सामने कौन रखा जाता है? जो स्नेही होता है. ಯಾರಿಗೆ ಹೇಳಬೇಕಾಗ್ತದೆ? ಯಾರು ಸ್ನೇಹಿ ಇರ್ತಾರೋ ಅವ್ರಿಗೆ ಹೇಳಬೇಕಾಗ್ತದೆ. ಸ್ನೇಹಿಯೋं को कहने में कभी संकोच नहीं आता है. ಸ್ನೇಹಿತರಿಗೆ, ಯಾರು ಸ್ನೇಹದಿಂದ ಇರ್ತಾರೋ ಅವ್ರಿಗೆ ಹೇಳೋಕ್ಕೆ ಸಂಕೋಚ ಬರೋದಿಲ್ಲ. एक एक ऐसे स्नेही हैं, सभी सोचते हैं बाबा बड़ा आवाज़ क्यों नहीं करते हैं. ಎಲ್ಲರೂ ಒಬ್ಬೊಬ್ಬರು ಬಹಳಷ್ಟು ಸ್ನೇಹಿ ಇದ್ದಾರೆ. ಎಲ್ಲರೂ ಯೋಚನೆ ಮಾಡ್ತಾರೆ, ಬಾಬಾ ಜೋರ್ ಧನಿಲೆ ಯಾಕೆ ಹೇಳೋದಿಲ್ಲ. लेकिन बहुत समय के संस्कार से अव्यक्त रूप से व्यक्त में आते हैं तो आवाज़ से बोलना जिससे अच्छा नहीं लगता है. ಬಹುತ್ ಸಮಯಕ್ಕೆ ಸಂಸ್ಕಾರ, ಬಹಳ ಸಮಯ ಸಂಸ್ಕಾರದಿಂದ ಅವ್ಯಕ್ತ ರೂಪದಿಂದ ವ್ಯಕ್ತದಲ್ಲಿ ಬಂದಾಗ ಆವಾಜ್ ಸೇ ಬೋಲ್ನಾ, ಶಬ್ದದ ಜೋರ್ ಆವಾಜಲ್ಲಿ ಹೇಳೋದು ಚಲೋ ಅನಿಸೋದಿಲ್ಲ. आप लोगों को भी धीरे धीरे आवाज़ से परे इशारों पर कारोबार चलानी है. ನೀವೂ ಕೂಡ ಮುಂದೆ ಮುಂದೆ ಹೋದಾಗೆ ಶಬ್ದದಿಂದ ದೂರ ಆಗಿ ಸಂಕೇತಗಳಿಂದ ಕಾರೋಬಾರ್ ನಡೆಸಬೇಕಾಗ್ತದೆ. यह प्रैक्टिस करनी है, समझा. बाप दादा बुद्धि की ड्रिल कराने आते हैं जिससे परखने की और दूरांदेशी बनने की क्वालिफिकेशन इमर्ज रूप में आ जाए. ತಿಳಿತಾ? ಬಾಪ್ ದಾದಾ ಬುದ್ಧಿ ಡ್ರಿಲ್ ಮಾಡಿಸೋಕ್ಕೆ ಬರ್ತಾರೆ, ಅದರಿಂದ ಪರಖನಿಕಿ ಶಕ್ತಿ ಬರ್ತದೆ. ದೂರಾಂದೇಶಿ ಆಗುವಂಥ ಕ್ವಾಲಿಫಿಕೇಷನ್ ಇಮರ್ಜ್ ರೂಪದಲ್ಲಿ ಬರ್ತದೆ. क्योंकि आगे चल कर के ऐसी सर्विस होगी जिसमें दूरांदेशी बुद्धि और निर्णय शक्ति बहुत चाहिए. ಯಾಕಂತಂದರೆ ಮುಂದೆ ಹೋದಾಗೆ ಸರ್ವೀಸ್ನಲ್ಲಿ ಯಾರು ದೂರಾಂದೇಶಿ ಬುದ್ಧಿ ಇರ್ತದೋ ಅವ್ರಿಗೆ ನಿರ್ಣಯ ಶಕ್ತಿ ಬರ್ತದೆ. इसलिए यह ड्रिल करा रहे हैं, फिर पावरफुल हो जाएंगी. ड्रिल से शरीर भी बलवान होता है. ಅದಕ್ಕಾಗಿ ಬಾಬಾ ಈ ಎಕ್ಸಸೈಸ್ ಮಾಡಿಸ್ತಾರೆ, ಅದಕ್ಕೆ ಪವರ್ಫುಲ್ ಆಗ್ತೀರಾ. ಶರೀರದಲ್ಲಿನೂ ಡ್ರಿಲ್ ಮಾಡಿದರೆ ದೇಹ ಏನಾಗ್ತದೆ? ಬಲವಾನ್ ಆಗ್ತದೆ. तो यह बुद्धि की ड्रिल से बुद्धि शक्तिशाली होगी. जितनी अपनी सीट फिक्स करेंगे, समय की भी फिक्स करेंगे तो अपना प्रवृत्ति का कार्य भी फिक्स कर सकेंगे. दोनों लाभ होंगे. ಅದಕ್ಕೆ ಬಾಬಾ ಹೇಳ್ತಾರೆ, ಜಿತನಿ ಎಷ್ಟೆಷ್ಟು ತಮ್ಮ ಸೀಟನ್ನು ಫಿಕ್ಸ್ ಮಾಡ್ತಾ ಹೋಗ್ತೀರಾ, ಸಮಯನೂ ಕೂಡ ಫಿಕ್ಸ್ ಕರೆಂಗೆ, अपना प्रवृत्ति का कार्य भी फिक्स होगा. दोनों लाभ है. जितनी बुद्धि फिक्स रहती है, ಎಷ್ಟೆಷ್ಟು ಬುದ್ಧಿ ಫಿಕ್ಸ್ ಆಗ್ತದೋ तो प्रोग्राम भी सभी फिक्स रहते हैं. ಪ್ರೋಗ್ರಾಮ್ನು ಕೂಡ ಎಲ್ಲನೂ ಫಿಕ್ಸ್ ಆಗ್ತದೆ. ಪ್ರೋಗ್ರಾಮ್ ಫಿಕ್ಸ್ तो प्रोग्राम फिक्स. प्रोग्राम फिक्स ಅಂದರೆ फिक्स. प्रोग्राम हिलती है तो प्रोग्राम भी हिलते हैं. प्रोग्रेस हिलती है तो प्रोग्राम भी हिलती है. अब फिक्स करना है, सीखो. अब संपूर्ण बनकर औरों को भी संपूर्ण बनाना बाकी रह गया है. ನೀವು ಸಂಪೂರ್ಣ ಆಗಬೇಕು, ಎಲ್ಲರನ್ನೂ ಸಂಪೂರ್ಣ ಮಾಡೋದು ಉಳಿದಿದೆ. जो बनता है वह फिर सबूत भी देता है. ಯಾರಾಗ್ತಾರೋ ಅವರು सबूतनु ಕೊಡ್ತಾರೆ. अभी बनाने का सबूत देना है, बाकी इस कार्य के लिए व्यक्त देश में रहना है. ಅದಕ್ಕೆ ನಾವೆಲ್ಲ ಎದಕ್ಕಿದ್ದೀವಿ? ಆಪ್ ಸಮಾನ್, ಸಂಪೂರ್ಣ ಆಗಿ ಎಲ್ಲರನ್ನು ಬಾಪ್ ಸಮಾನ್ ಸಂಪೂರ್ಣ ಮಾಡುವುದಕ್ಕಾಗಿ ನಾವು ಈ ವ್ಯಕ್ತ ದೇಶದಲ್ಲಿ ಇದ್ದೀವಿ. ಬಾಬಾ ಹೇಳ್ತಾರೆ, ಅಚ್ಛಾ, ಓಂ ಶಾಂತಿ.